ಇಲ್ಲಿವರೆಗೆ IPL ಹಿಸ್ಟ್ರಿನಲ್ಲೇ ಅತಿ ಹೆಚ್ಚು ವಿಕೆಟ್ ಪಡೆದ 5 ಬೌಲರ್ಗಳು. ಆರ್ ಅಶ್ವಿನ್ ಇವರು IPLನಲ್ಲಿ ಆಡಿದ ಅತ್ಯುತ್ತಮ ಬೌಲರ್ಗಳಲ್ಲಿ ಒಬ್ಬರು. ಇವರು 2009ರಲ್ಲಿ IPLಗೆ ಕಾಲಿಡ್ತಾರೆ. CSK, DC, ಪಂಜಾಬ್ ಕಿಂಗ್ಸ್, RRನಂತಹ ತಂಡಗಳಲ್ಲಿ ಆಡ್ತಾರೆ. ಆರ್ ಅಶ್ವಿನ್ ಅವರು 197 IPL ಪಂದ್ಯಗಳಲ್ಲಿ ಆಡಿದ್ದಾರೆ. 171 IPL ವಿಕೆಟ್ಗಳನ್ನು ಪಡೆದಿದ್ದಾರೆ. IPLನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಅಮಿತ್ ಮಿಶ್ರಾ IPLನಲ್ಲಿ ಆಡುವ ಅತ್ಯಂತ ಕಡಿಮೆ ದರದ ಬೌಲರ್ಗಳಲ್ಲಿ ಒಬ್ಬರು. ಇವರು 2008ರಲ್ಲಿ ಬಚ್ಚಲ ಪ್ರವೇಶದ ನಂತರ DC, LSG, SRSನಂತಹ ತಂಡಗಳಿಗಾಗಿ ಆಡ್ತಾರೆ. ಇವರು 161 ಪಂದ್ಯಗಳನ್ನು ಆಡಿದ್ದಾರೆ. 173 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಪಿಯೂಷ್ ಚಾವ್ಲಾ IPL ಹಿಸ್ಟ್ರಿನಲ್ಲೇ ಅತಿ ಹೆಚ್ಚು ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಇವರು ಸಹ ಒಬ್ಬರು. 2008ರಲ್ಲಿ ಇವರು ಕಾಲಿಡ್ತಾರೆ IPLಗೆ. CSK, KKR, PBKS, MIನಂತಹ ತಂಡಗಳಿಗಾಗಿ ಆಡ್ತಾರೆ. ಪಿಯೂಷ್ ಚಾವ್ಲಾ ಒಬ್ಬರು ಲೆಗ್ ಸ್ಪಿನ್ನರ್ ಆಗಿದ್ದಾರೆ. 181 IPL ಪಂದ್ಯಗಳನ್ನು ಆಡಿದ್ದಾರೆ. 179 ವಿಕೆಟ್ಗಳನ್ನು ಪಡೆದಿದ್ದಾರೆ. IPLನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಇವರು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಬ್ರಾವೋ ಬೆಸ್ಟ್ ಬೌಲರ್ಗಳಲ್ಲಿ ಇವರು ಒಬ್ಬರು. ಬ್ರಾವೋ ಅಂದರೆ ಇವರು ಬಹಳಷ್ಟು ಆಡಿದ್ದು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ಗೆ. ಇವರು 161 ಪಂದ್ಯಗಳನ್ನು ಆಡಿದ್ದಾರೆ. 183 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇವರು 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿರುವವರು ಯಜುವೇಂದ್ರ ಚಹಲ್. ಇವರು IPL ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚು ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಇವರು ಒನ್ ಆಫ್ ದಿ ಮೋಸ್ಟ್ ಲೆಗ್ ಸ್ಪಿನ್ನರ್. ಚಹಲ್ ಅವರು ಇಂದಿನ ಆವೃತ್ತಿಗಳಲ್ಲಿ RCB, MI, RRನಂತಹ ತಂಡಗಳಿಗಾಗಿ ಆಡಿದ್ದಾರೆ. 145 ಪಂದ್ಯಗಳಲ್ಲಿ 187 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇವರು ಮೊದಲನೇ ಸ್ಥಾನದಲ್ಲಿದ್ದಾರೆ.